ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಹಬ್ಬ ಅಂದ್ಕೊಂಡೇ ವರಮಹಾಲಕ್ಷ್ಮಿ ಹಬ್ಬ ಮುಗಿಸಿದ್ವಿ. ಇನ್ನೇನು ಸಾಲು ಹಬ್ಬಗಳಿದೆ, ಬೇಕಾದಷ್ಟು ಮಾಡೋ ಅಂಥದ್ದು. ಮುಂದಿನ ಹಬ್ಬಗಳಲ್ಲಿ ಮತ್ತು ಇದೇ ಥರ ಕ್ಲೀನಿಂಗು, ಅಡುಗೆ ಅದು ಇದು ಅಂತೆಲ್ಲ ಮಾಡ್ಕೊಳ್ಳೋಣ. ಇವತ್ತು ಶನಿವಾರ. ನಾನು ಶುಕ್ರವಾರ ಕಳಸನ ಇಟ್ಟು ಶನಿವಾರ ಕಳಸ ವಿಸರ್ಜನೆನ ಮಾಡ್ತಾಯಿದ್ದೀನಿ. ಹಬ್ಬಕ್ಕಿಂತ ಮುಂಚೆ ಕ್ಲೀನ್ ಮಾಡಿ ಇಡೋದು ಹೇಗಿರುತ್ತೋ, ಹಬ್ಬ ಆದಮೇಲೂ ಕೂಡ ಎಲ್ಲನೂ ಕ್ಲೀನ್ ಮಾಡಿ ತೊಳೆದು ಮತ್ತೆ ಇಡೋದು ಕೂಡ ಕೆಲಸ ಇದ್ದೇ ಇರುತ್ತೆ ಹೆಣ್ಮಕ್ಳಿಗೆ. ಹಬ್ಬದ ಹಿಂದೆ ಮುಂದೆ ಕೆಲಸಗಳು ಮುಗಿಯೋದೇ ಇಲ್ಲ. ಏನೇ ಆದ್ರೂ ಎಲ್ಲನೂ ಇಟ್ಟಿರ್ತೀವಲ್ವ, ಅದೆಲ್ಲನೂ ತೆಗ್ದಿಟ್ಟು ಮತ್ತು ಅದೆಲ್ಲ ತೊಳೆದು ಕ್ಲೀನ್ ಮಾಡಿ ಮತ್ತೆ ಮನೆ ಕಸ ಎಲ್ಲನೂ ಗುಡಿಸ್ಕೊಂಡು ಒರೆಸ್ಕೊಂಡು ಅದೇನೋ ಒಂಥರ ಮತ್ತೆ ಒಂದು ದಿನ ಎಲ್ಲ ಕೆಲಸ ಹಿಡಿಯುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಸಿಟಿಗೆ ಹೋಗಬೇಕಿತ್ತು. ಹರಿ ಏನೋ ಗಾಡಿದು ನಂಬರ್ ಪ್ಲೇಟ್ ಹಾಕ್ಸ್ಬೇಕು ಅಂತ ಹೇಳ್ತಾಯಿದ್ರು. ಭುವನು ಬೆಳಗ್ಗೆ ಸ್ಕೂಲು ಇತ್ತು, ಅವನಿಗೆ ಫುಲ್ ಕ್ಲಾಸ್ ಇತ್ತು ಇವತ್ತು ಶನಿವಾರ ಆದ್ರೂ. ಯಾಕೆಂದರೆ ರಜೆಗಳು ಜಾಸ್ತಿ ಆಗಿದೆಯಲ್ಲ ಮಕ್ಕಳಿಗೆ, ಮಳೆ ಇತ್ತಲ್ಲ ಮುಂಚೆ, ಹಾಗಾಗಿ ಯಾವಾಗ್ಲೂ ಒಂದು ವಾರ ರಜೆ ಕೊಟ್ಟಿದ್ರು. ಮತ್ತು ಮಧ್ಯೆ ರಜೆಗಳು ಅಂತ ಜಾಸ್ತಿ ಆಗಿರೋದ್ರಿಂದ ಇವಾಗ ಶನಿವಾರ ಏನು ಮಧ್ಯಾಹ್ನ ಮೇಲೂ ಕೂಡ ಕ್ಲಾಸ್ಗಳನ್ನ ಮಕ್ಕಳಿಗೆ ಮಾಡಿಕೊಂಡು ಒಂದಷ್ಟು ಏನು ಮ್ಯಾನೇಜ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದಾರೆ ಸ್ಕೂಲಲ್ಲಿ ಎಲ್ಲನೂ. ಹಾಗಾಗಿ ಭುವನು ಬೆಳಗ್ಗೆ ಸ್ಕೂಲಿಗೆ ಹೋಗಿದ್ದ, ಫುಲ್ ಕ್ಲಾಸು. ಅವನು ಬರ್ತಿದ್ದಿದ್ದೇನೋ ನಮ್ಮ ಮಧ್ಯಾಹ್ನ 4:15. ಹಾಗಾಗಿ ಅಷ್ಟರೊಳಗೆ ಹೋಗಿ ಸಿಟಿಲಿ ಏನೇನು ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಬರೋಣ ಅಂತ ನಾನು ಮಾತಾಡ್ಕೊಂಡ್ವಿ. ನಾನು ಅದೆಲ್ಲನೂ ಎತ್ತಿಡೋದಕ್ಕೆ, ಏನು ಕಳಸ ವಿಸರ್ಜನೆ ಮಾಡಿ ಎಲ್ಲನೂ ತೆಗ್ದಿಟ್ಟೋದಕ್ಕೆ ಹರಿ ಕೂಡ ಎಲ್ಪ್ ಮಾಡಿದ್ರು. ಏನು ಫ್ಲವರ್ ಎಲ್ಲ ಏನಿತ್ತು ಅದೆಲ್ಲ ಮತ್ತೆ ಅದು ಪ್ಲಾಸ್ಟಿಕ್ಕಿಂದ ಆಗಿರೋದ್ರಿಂದ ಮತ್ತೆ ಹಂಗೆ ಇಟ್ಟಿದ್ರೆ ಒಂಥರ ಧೂಳು ಕೂತಂಗಾಗುತ್ತೆ, ಮತ್ತೆ ತೊಳಿಬೇಕಾಗುತ್ತೆ. ಅದ್ರ ಬದಲು ಏನು ಹಾಕಿ ಮತ್ತೆ ತೆಗೆದಾಗ ಮತ್ತೆ ನೀಟಾಗಿರೋ ಒಂದು ಒಳ್ಳೆ ಪ್ಲಾಸ್ಟಿಕ್ ಕವರ್ಗೆ ಹಾಕಿ ಕಟ್ಟಿ ಇಟ್ಬಿಟ್ರೆ ಏನೇ ಧೂಳ ಇದ್ರೂ ಪ್ಲಾಸ್ಟಿಕ್ ಕವರ್ ಆಗಿರುತ್ತೆ. ಮತ್ತು ಬೇಕಂದರೆ ಚೇಂಜ್ ಮಾಡ್ಕೋಬೋದು ಪ್ಲಾಸ್ಟಿಕ್ ಕವರು. ಈ 5 kg ಕವರ್ ಬರುತ್ತಲ್ವ, ಅದನ್ನು ತಂದಿಟ್ಕೊಂಡಿದ್ದೀವಿ. ವರ್ಷ ಒಂದೊಂದು ಚೇಂಜ್ ಮಾಡ್ತೀವಿ ಅಷ್ಟೇ. ಮೇಲ್ಗಡೆ ಧೂಳು ಕೂತಿರುತ್ತೆ, ಆ ಕವರ್ನ ಚೇಂಜ್ ಮಾಡ್ಕೊಂಡು ಮತ್ತೆ ಹೊಸ ಪ್ಲಾಸ್ಟಿಕ್ಕಿಗೆ ಹಾಕಿ ಇಡ್ತೀವಿ. ಅದೊಂಥರ ಫ್ರೆಶ್ಶಾಗಿ ಚೆನ್ನಾಗೇ ಈ ಸರಿ ತಂದಿದ್ದೀವಿ ಅನ್ನೋ ಥರ ಇರುತ್ತೆ. ಡೆಕೋರೇಷನಿಂದೆಲ್ಲ ವರ್ಷ ಸೇಮೇನೆ. ಅದು ನೋಡೋದಕ್ಕೆ ಗ್ರ್ಯಾಂಡ್ ಲುಕ್ಕಾಗಿ ಮಾತ್ರ ಕಾಣುತ್ತೆ. ಏನಂದರೆ ಒನ್ ಟೈಮು ಇನ್ವೆಸ್ಟ್ಮೆಂಟು. ಅದೇನು ಚೆಂಡು ಥರದ್ದೆಲ್ಲ ಇದೆಯಲ್ಲ, ಯೆಲ್ಲೋ ಕಲರು, ಅದೆಲ್ಲ ಇವಾಗ ಒಂದು 3 ವರ್ಷದ ಹಿಂದೆ ತೊಗೊಂಡು ಬಂದು ಇಟ್ಕೊಂಡಿದ್ದು. ಒಂದಕ್ಕೆ 100 ರೂಪೀಸ್ ಏನೋ, ಒಂದು ಮಾರು ಬರುತ್ತಲ್ವ ಅದಕ್ಕೆ 100 ರೂಪೀಸ್ ಏನೋ. ಇನ್ನೂ ಕಮ್ಮಿ ಕೂಡ ಸಿಗುತ್ತೆ. ಏನಾದ್ರೂ ಎಕ್ಸಿಬಿಷನ್ನು ಅಲ್ಲಿ ಇಲ್ಲಿ ಹೋದಾಗ ನೋಡಿ ತೊಗೊಬೇಕು ಅದು. ಆಮೇಲೆ ಈ ಚಿಣಿಮಿಣಿ ಥರ ಇತ್ತಲ್ವ, ಅದಕ್ಕೇನಂತಾರೋ ಗೊತ್ತಿಲ್ಲ ನನಗೆ ಅಷ್ಟಾಗಿ. ಅದೆಲ್ಲ ಭುವನನ ಬರ್ತಡೇ ಟೈಮಲ್ಲಿ ತಗೊಂಡು ಬಂದಿದ್ದು. ಹಾಗಾಗಿ ಅದು ನೀಟಾಗಿ ಇಟ್ಟಿರೋದ್ರಿಂದ ಪ್ರತಿ ವರ್ಷ ಹಬ್ಬದಲ್ಲೂ ಕೂಡ ಯೂಸ್ ಮಾಡೋದಕ್ಕೆ ಚೆನ್ನಾಗುತ್ತೆ. ಸಿಟಿಗೆ ಹೋಗೋಣ ಅಂತ ಹೊರಟಿದ್ದೀವಿ ಇವಾಗ. ಹರಿನು ನಾನು ಸ್ವಲ್ಪ ಗಾಡಿಗೇನೋ ನಂಬರ್ ಪ್ಲೇಟ್ ಹಾಕ್ಸ್ಬೇಕಿತ್ತಂತ. ಇವಾಗ ಹೊಸ ನಂಬರ್ ಹಾಕ್ಸ್ತಾರಲ್ವ ಎಲ್ಲರೂ. ಏನು ನಂಬರ್ ಹರಿ ಅದು? HSRP ನಂಬರ್ ಪ್ಲೇಟ್ ಹಾಕ್ಸ್ಬೇಕಿತ್ತು ಓಮಿನಿಗೊಂದಕ್ಕೆ. ಹಾಗೇನೆ ಬೈಕಿಗೆ ಆಲ್ರೆಡಿ ಹಾಕ್ಸಿದ್ದೀವಿ. ಮತ್ತು ನಮ್ದು ಇನ್ನೊಂದು ಕಾರಿಗೆ ಆಲ್ರೆಡಿ ಅದು ತಗೊಳ್ವಾಗ್ಲೇ ಬಂದಿತ್ತು. ಇವಾಗ ಹೊಸ್ದಾಗಿ ಹಾಕ್ಸ್ಬೇಕಲ್ಲ, ಹಂಗಾಗಿ ಹೋಗೋಣ ಇವತ್ತು ಫ್ರೀ ಇದ್ವಲ್ಲ ಅಂತ ಹೋಗ್ತಾ ಇದ್ದೀವಿ. ಇನ್ನೊಂದೇನೆಂದರೆ ಕ್ಲೀನಿಂಗ್ ಎಲ್ಲ ಆಯಿತು. ಹಬ್ಬಕ್ಕಿಂತ ಮುಂಚೆ ಒಂಥರ ಕ್ಲೀನಿಂಗ್ ಅಂದರೆ ಹಬ್ಬ ಆದಮೇಲೆ ಒಂಥರ ಕ್ಲೀನ್ ಮಾಡಬೇಕು. ಇನ್ನು ದೇವ್ರ ಪಾತ್ರೆ ಒಂದು ತೊಳೆದಿಡಬೇಕು. ಮನೆ ಪಾತ್ರೆ ಅದು ಇದು ಎಲ್ಲ ತೊಳ್ಕೊಂಡಾಯಿತು. ಎಲ್ಲ ಅದು ಲಕ್ಷ್ಮಿ ಕಳಸ ವಿಸರ್ಜನೆ ಮಾಡಿದ್ದು ಎಲ್ಲ ಆಯಿತು. ಹಾಗೆಯೇ ಇನ್ನು ಈಗ ಸಿಟಿಗೆ ಹೋಗಿ ಬಂದು ಒಂದಷ್ಟು ಕೆಲಸಗಳಿದೆ, ಅದು ಇದು ಅಂತ ಮಾಡ್ಕೊಬೇಕು ಸಿಟಿನಲ್ಲೂ. ಹಾಂ, 4 ಗಂಟೆವರೆಗೂ ಏನು ಮಾಡ್ತೀವಿ? ಆಲದಿತ್ತು ಒಂದು ಡ್ರೆಸ್ ಎಕ್ಸ್ಚೇಂಜ್ ಅಷ್ಟೇ, ಬೇರೆ ಇನ್ನೇನು ಇಲ್ಲ. ಓಮಿನಿಲಿ ಹೋಗ್ತಾ ಇದ್ದೀವಿ ಇವಾಗ. ಏರ್ ಕಮ್ಮಿ ಇರಂಗಿದಾವೆ ಟೈರವು ಪತ್ಲಾ. ಏರು ಕಮ್ಮಿ ಇದಾವೆ. ಕಣ್ಲಿ ಬರ್ತೀರಾ?
ಅಣ್ಣ ನೀವೇಯಾ? ಎರಡು ಬರುತ್ತಾ? ಇದಕ್ಕೆ ಏನು ಫ್ರೇಮ್? HSRP ನಂಬರ್ ಪ್ಲೇಟ್ನ ಹಾಕಿಸ್ಕೊಂಡು ನಾವು ಅಲ್ಲಿಂದ ಸ್ಮಾರ್ಟ್ ಬಜಾರಿಗೆ ಹೋದ್ವಿ. ನಾನು ಹಬ್ಬದ ಟೈಮಲ್ಲಿ ಒಂದೆರಡು ಟಾಪ್ ತೊಗೊಂಡು ಬಂದಿದ್ದೆ. ಅದರಲ್ಲಿ ಒಂದು ಯೆಲ್ಲೋ ಕಲರ್ದು ನನಗೆ ಸೈಜು ಫ್ರೀ ಸೈಜ್ ಆದಂಗೆ ಆಗಿತ್ತು. ಏನಂತಂದರೆ ಅದು ತಗೊಳ್ಳುವಾಗ ಅಲ್ಲಿ ಸೈಜ್ ಕರೆಕ್ಟಾಗೆ ತೊಗೊಂಡು ಬಂದಿದ್ದೆ. ಆದರೆ ಒಂದು ಟಾಪಿನ ಸೈಜು ಮತ್ತು ಇನ್ನೊಂದು ಟಾಪಿನ ಸೈಜ್ಗೂ ಅಂದರೆ ಬಟ್ಟೆ ಅಳತೆ ಬೇರೆ ಥರ ಇತ್ತು. ಕೆಲವೊಂದೊಂದು ಹಂಗೆ ಬರುತ್ತೆ ಅನಿಸುತ್ತೆ. ಕೆಲವೊಂದೊಂದು ಟೈಮು ಕೆಲವೊಂದೊಂದು ಬ್ರ್ಯಾಂಡ್ಗಳೇ ಎಲ್ ಸೈಜೇ ಬೇರೆ ಇರುತ್ತೆ, ಎಕ್ಸೆಲ್ ಸೈಜೇ ಬೇರೆ ಇರುತ್ತೆ. ಒಂದು ಬ್ರ್ಯಾಂಡಿಂದ ಒಂದು ಬ್ರ್ಯಾಂಡಿಗೆ ಚೇಂಜ್ ಇರುತ್ತೆ. ಆಮೇಲೆ ಇದ್ಯಾವುದೇನು ಬ್ರ್ಯಾಂಡೆಡ್ ಏನು ಅಲ್ಲ ಜಾಸ್ತಿಯಾ, ಇದು ಬರೀ 300 ರುಪೀಸು ಒಂದು ಟಾಪಿಗೆ, 299. ಯೆಲ್ಲೋ ಕಲರ್ದು ಅದು ಖಾಲಿ ಆಗಿತ್ತು ಆಲ್ರೆಡಿ. ನಾನು ನೋಡಿದಾಗ ಒಂದು ಸ್ವಲ್ಪ ಸೈಜ್ಗಳಿತ್ತು ಮುಂಚೆ, ಒಂದು 2 ದಿವಸ ಮುಂಚೆ, ಹಬ್ಬಕ್ಕಿಂತ ಮುಂಚೆ ತೊಗೊಳ್ಳುವಾಗ. ಇವಾಗ ಖಾಲಿ ಆಗಿತ್ತು, ಹಾಗಾಗಿ ಗ್ರೀನ್ ಕಲರಲ್ಲಿ ತೊಗೊಂಡು ಬಂದೆ ನಾನು. ಅಲ್ಲಿಂದ ಬಂದು ಸಿಟಿ ಮಾರ್ಕೆಟಿಗೆ ಹೋದೆ. ತೆಂಗಿನಕಾಯಿ ತೊಗೋಬೇಕಿತ್ತು. ತೆಂಗಿನಕಾಯಿ ಅಂದರೆ ಸ್ವಲ್ಪ ಜಾಸ್ತಿನೇ ತೊಗೋಬೇಕಿತ್ತು, ಒಂದು 10-20. ಅಂದರೆ ನಾವು ಕ್ಯಾಂಟೀನ್ಗೆ ಯೂಸ್ ಮಾಡ್ತೀವಲ್ವ, ಹಾಗಾಗಿ ತೆಂಗಿನಕಾಯಿ ತೊಗೊಳ್ಳೋಣ ಅಂತ ಬಂದೆ. ತೆಂಗಿನಕಾಯಿ ಚೆನ್ನಾಗಿರೋದೇ ತೊಗೊಂಡ್ವಿ, ಒಂದು 20 ಏನೋ ತೊಗೊಂಡ್ವಿ. ಬಿಸಿಲು ಮಾತ್ರ ತುಂಬ ಜಾಸ್ತಿ ಇತ್ತು. ಹಂಗೇ ಇನ್ನೊಂದು ಕಡೆ ಅಂಗಡಿಗೆ ಹೋಗಬೇಕಿತ್ತು. ನಮ್ಮ ಕ್ಯಾಂಟೀನಿಗೆ ಸ್ವಲ್ಪ ಏನು ದಿನಸಿ ಅದು ಇದು ಅಂತ ತೊಗೊಬೇಕಿತ್ತು. ನಂತರ ಅಲ್ಲಿಗೆ ಹೋದ್ವಿ. ಏನಂತಂದರೆ ತುಂಬ ಬಿಸಿಲಿರೋದ್ರಿಂದ ನೆನ್ನೆ ಮೊನ್ನೆ ಎಲ್ಲ ಹೊರಗಡೆ ಹೋಗಿರ್ನಿಲ್ವಲ್ಲ, ಹಬ್ಬ ಅದು ಇದು ಅಂತ ಮನೇಲಿದ್ವಲ್ಲ, ನನಗಂತೂ ತಲೆನೋವೇ ಬಂದೋಯ್ತು. ಮನೆಗೆ ಬರೋ ಅಷ್ಟರೊಳಗೆ ಒಂಥರ ಸಿಕ್ಕಾಬಿಟ್ಟೆ ನೆತ್ತಿ ಎಲ್ಲ ನೋವು ಬಂತು ಅಂತ ಅನ್ಬೋದು, ಅಷ್ಟು ಬಿಸಿಲಿತ್ತು. ಬಿಸಿಲಲ್ಲಿ ನಡೆದಾಡ್ಕೊಂಡು ಹೆಂಗೋ ಓಡಾಡ್ಬೋದೇನೋ, ಕೆಲವು ಟೈಮ್ ಕಾರಲ್ಲಿ ಓಡಾಡೋಕ್ಕಾಗೋದಿಲ್ಲ. ಏಕೆಂದರೆ ಆ ಶೆಕೆ ಅದು ಕಾವತ್ತಿರುತ್ತಲ್ವ ಕಾರು, ಒಂಥರ ಕುತ್ಕೊಳ್ಳೋಕ್ಕಾಗಲ್ಲ ಅದರೊಳಗಡೆ, ಹಂಗಾದಂಗಾಗಿತ್ತು. ದಿನಸಿ ಸಾಮಾನು ಏನು ಬೇಕು ಅದೆಲ್ಲ ತಗೊಂಡು ಅಲ್ಲಿಂದ ಆಲ್ರೆಡಿ ಹೊಟ್ಟೆ ಹಸ್ತಿತ್ತು. ಊಟ ಮಾಡಿಕೊಂಡು ಸೀದಾ ಮನೆ ಕಡೆ ಹೊರಟ್ವಿ. ಅಲ್ಲೇ ಆನ್ ದ ವೇ ಏನು ಪ್ರಕೃತಿ ಅಂತ ಇದೆ, ಪ್ರಕೃತಿ ಗ್ರ್ಯಾಂಡ್ ಅಂತ ಇದೆ ಹಾಸನ್ ಸಿಟಿನಲ್ಲೇ. ಅಲ್ಲಿಗೆ ಹೋಗಿ ಊಟ ಮಾಡಿಕೊಂಡು ಅಲ್ಲಿಂದ ನಾನು ಮನೆ ಕಡೆ ಬಂದ್ವಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು, ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ. ಬಾಯ್ ಬಾಯ್.